ಅವನಿಗೆ 100 ವಿರಮಣದ ಪುಣ್ಯ ಸಿಗುತ್ತದೆ. ಮೊದಲು ಸಹಾಬಿಯರ ಜೀವನದಲ್ಲಿ ಸುನ್ನತ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಳ್ಳುತ್ತಿದ್ದರು. ಹೀಗೆ ಒಂದು ಹದೀಸ್ನಲ್ಲಿ ಬಂದಿರೋ ನಿಜ ಘಟನೆ. ಹಜರತ್ ಹುಜೈಫಾ ಬಿನ್ ಜಮಾಲ್ ರಜಿಯಲ್ಲಾಹು ಅನ್ಹು ರಾಜರ ವಂಶದಲ್ಲಿ ಊಟ ಮಾಡುತ್ತಿದ್ದರು. ಅವರ ಕೈ ತೂತವನ್ನು ಕೆಳಗೆ ಜಾರಿಗೆ ಬಿದ್ದಿತ್ತು. ಅವರ ಹಜರತ್ ಎದ್ದು ತಿನ್ನುತ್ತಿದ್ದರು. ಅದನ್ನು ಬೇರೆಯವರನ್ನು ನೋಡಿ ನಗುತ್ತಿದ್ದರು. ಇವರು ಅವರನ್ನು ನೋಡಿ ಒಂದು ಮಾತನ್ನು ಹೇಳಿದ್ದರು. ಆತ್ಮಕ ಸುನ್ನತ ಹಬೀಬಿ ಲಿಹಾ ಉಲಾಹಿಲ್ ಮಕ್ಕ. ಅದೇನೆಂದರೆ ನಾವು ನಮ್ಮ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಾವಿರಾರು ಹದೀಸ್ಗಳ ಪುಸ್ತಕದಲ್ಲಿ ಒಳಗೊಂಡಿದೆ. ಅದನ್ನು ಓದಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇನ್ನೊಂದು ನಡೆದಿರುವ ನಿಜ ಘಟನೆ. ಹಜರತ್ ಇಮ್ದಾದುಲ್ಲಾ ಮುಹಾಜಿರ್ ಮಕ್ಕಿ ರಹಮತುಲ್ಲಾಹಿ ಅಲೈಹಿ ರವರು ಮಕ್ಕದಲ್ಲಿ ಇದ್ದು 80 ವರ್ಷಗಳ ಹಿರಿಯರು. ಅವರಿಗೆ ಹಲ್ಲಿಲ್ಲದಿರುವವರು ಇಸ್ವಾಕ್ ಅನ್ನು ಉಪಯೋಗಿಸುತ್ತಿದ್ದರು. ಕಾರಣ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಅನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಹೀಗೆ ಅಲ್ಲಾಹನು ನಮ್ಮೆಲ್ಲರಿಗೆ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತಿನ ಮೇಲೆ ನಡೆಯಲು ಒಳ್ಳೆಯ ಬುದ್ಧಿ ನೀಡಲಿ, ತನ್ನ ಮಾರ್ಗದಲ್ಲಿ ನೀಡಬೇಕೆಂದು ಅಲ್ಲಾಹನ ಹತ್ತಿರ ಬೇಡಿಕೊಳ್ಳುತ್ತೇನೆ. ಆಮೀನ್. ವಾಖಿರು ದಾವನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.